ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನು ಈಗಾಗಲೇ ಸರ್ಕಾರ 4/4/2025 ವಾಸ ದೃಢೀಕರಣ ಪತ್ರವಿಲ್ಲದೆ ಯಾವುದೇ ವಿದ್ಯುತ್ ಬಳಕೆಯವರಿಗೆ ವಿದ್ಯುತ್ ಸಂಪರ್ಕವನ್ನು ನೀಡಬಾರ್ದಂಥ ಒಂದು ಆದೇಶವನ್ನು ಮಾಡಿದೆ. ಸುಪ್ರೀಂ ಕೋರ್ಟ್ ಡಿಸೆಂಬರ್ 2024 ಆದೇಶವನ್ನು ಜಾರಿ ಮಾಡಿದ್ದಾರೆ. ನಾವು ಸರ್ಕಾರಕ್ಕೆ ಹಲವಾರು ಬಾರಿ ಮನವಿಯನ್ನು ಮಾಡಿದ್ದೀವಿ. ಸುಪ್ರೀಂ ಕೋರ್ಟ್ ಆದೇಶ ಬರುವ ಹಿಂದೆ ಏನು ವಿದ್ಯುತ್ ಸಂಪರ್ಕಕ್ಕೆ ಅರ್ಜಿಯನ್ನು ನೋಂದಣಿ ಮಾಡಿ ವರ್ಕ್ ಆರ್ಡರ್ ಆಗಿರುವಂಥದ್ದು ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನು ಪಡೆದಿರುವಂಥ ಕಟ್ಟಡಗಳಿಗೆ ಒಂದು ಬಾರಿಯನ್ನು ವಿನಾಯಿತಿ ಕೊಟ್ಟು ವಿದ್ಯುತ್ ಸಂಪರ್ಕವನ್ನು ನೀಡಬೇಕು ಅಂತ ಮನವಿಯನ್ನು ಮಾಡಿದ್ದೀವಿ. ಹಾಗೆ ರಾಜ್ಯದ ಎಲ್ಲ ಶಾಸಕರನ್ನು ಭೇಟಿ ಮಾಡಿದ್ದು ಅದರ ಸಂಬಂಧವಾಗಿ ಮಾನ್ಯ ಮುಖ್ಯಮಂತ್ರಿಗಳು 18/9/2025 ಒಂದು ಕ್ಯಾಬಿನೆಟ್ ಮೀಟಿಂಗಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಇದರ ಬಗ್ಗೆ ಚರ್ಚೆಯನ್ನು ಇಟ್ಟು ಸುಗ್ರೀವಾಜ್ಞೆ ತರುವ ಮುಖಾಂತರ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಆದೇಶವನ್ನು ಮಾಡಿದರು. ಬೆಳಗಾವಿ ಅಧಿವೇಶನದಲ್ಲಿ ಅದರ ಬಗ್ಗೆ ಚರ್ಚೆ ಆಗಲಿಲ್ಲ. ಮತ್ತೆ ನಾವು ಭೇಟಿ ಮಾಡಿದಾಗ ಇಲ್ಲ ಅನುಕೂಲ ಮಾಡಿಕೊಡ್ತೀವಿ ಅಂದಿದ್ದಾರೆ. ಇಲ್ಲಿವರೆಗೂ ಅನುಕೂಲ ಮಾಡಿಕೊಟ್ಟಿಲ್ಲ. ಈಗ ಏನು ಅಧಿವೇಶನ ನಡೀತದೆ ಈ ಅಧಿವೇಶನದಲ್ಲಿ ಪ್ರಸ್ತಾವನೆಯನ್ನು ಇಟ್ಟು ಈಗಾಗಲೇ ನಿರ್ಮಿತಗೊಂಡಿರುವಂಥ ಕಟ್ಟಡಗಳಿಗೆ ಒಂದು ಬಾರಿ ವಿನಾಯಿತಿ ನೀಡುವ ಮುಖಾಂತರ ವಿದ್ಯುತ್ ಸಂಪರ್ಕವನ್ನು ಕೊಟ್ಟು ರಾಜ್ಯದ 16 ಲಕ್ಷ ಕಟ್ಟಡಗಳಿಗೂ ಅಧಿಕ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲ, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮುಂದೆ ಕಟ್ಟಡ ಕಟ್ಟುವಂಥ ಗ್ರಾಹಕರಿಗೆ ಒಂದು ಸೂಕ್ತವಾದ ಸುತ್ತೋಲೆಗಳನ್ನು ನೀಡುವ ಮುಖಾಂತರ ಅವ್ರಿಗೂ ಅನುಕೂಲ ಮಾಡಿಕೊಡ್ಬೇಕು. ವಿಶೇಷವಾಗಿ ಏನು ರೈತರಿಗೆ ಸಂಬಂಧಪಟ್ಟಂಥ ಕೋಳಿ ಸಾಗಾಣಿಕೆ, ಹೈನುಗಾರಿಕೆ ಮತ್ತು ಹಲವಾರು ಕೃಷಿ ಸಂಬಂಧಪಟ್ಟಂಥ ಚಟುವಟಿಕೆಗಳಿಗೆ ಸಂಪೂರ್ಣವಾಗಿ ಓಸಿಯಿಂದ ವಿನಾಯಿತಿಯನ್ನು ಕೊಡಬೇಕು. ಯಾಕೆಂದರೆ ಕೋಳಿ ಸಾಗಾಣಿಕೆಗೆ ಓಸಿ ಬೇಕಾಗಿಲ್ಲ. ರೈತ ಅವನು ಕೃಷಿ ಮಾಡ್ತಾಯಿದ್ದಾನೆ, ಕೃಷಿ ಅಂತ ನೀವೇ ಹೇಳ್ತಾ ಇದ್ದೀರಿ ಪ್ರತಿಯೊಂದನ್ನು. ಇವತ್ತು ಇಡೀ ವ್ಯವಸ್ಥೆಯಲ್ಲಿ ಕೋಳಿ ಫಾರಮ್ಗೆ ಕರೆಂಟ್ ಕೊಡ್ತಾ ಇಲ್ಲ. ನೀವು ಏನು ಮಾಡಬೇಕು? ರೈತರು ಸಣ್ಣ ಸಣ್ಣ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಇವತ್ತು MSMEಯಲ್ಲಿ ಕ್ಲೋಸ್ ಟುಗೆದರ್ ಲೋನನ್ನು ಕೊಡ್ತಾ ಇದ್ದಾರೆ. ಹಲವಾರು ಜನ ಎಜುಕೇಷನ್ ಮಾಡಿ ವಿತೌಟ್ ಕೊಲೆಸ್ಟ್ರಾಲ್ ಇದನ್ನು ಸಾಲವನ್ನು ಕೊಡ್ತಾ ಇದ್ದಾರೆ. ಇವತ್ತು ಕಳೆದ 11 ತಿಂಗಳಿಂದ ಈ ಒಂದು ಬೆಸ್ಕಾಂ ವ್ಯಾಪ್ತಿಯಲ್ಲಿ ಒಂದೇ ಒಂದು ಇಂಡಸ್ಟ್ರಿಗೆ ನೀವು ಕರೆಂಟನ್ನು ಕೊಟ್ಟಿಲ್ಲ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಇಂಡಸ್ಟ್ರಿಯವರು ಏನಾಗಬೇಕು? ಅವ್ರ ವ್ಯವಸ್ಥೆಯನ್ನು ಎಲ್ಲರೂ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಓಸಿಯಿಂದ ವಿನಾಯಿತಿಯನ್ನು ಕೊಡಿ. ಏನು ಕಟ್ಟಡವನ್ನು ಕಟ್ಟುವಂಥವ್ರಿಗೆ ಒಂದು ಸೂಕ್ತವಾದ ಸುತ್ತೋಲೆಗಳನ್ನು ಮುಂದಿನ ದಿನಗಳಲ್ಲಿ ಅಳವಡಿಸಿ ಈಗಾಗಲೇ ನಿರ್ಮಾಣಗೊಂಡಿರೋರಿಗೆ ವಿದ್ಯುತ್ ಸಂಪರ್ಕ ಕೊಡಿ. ಲಾಸಸ್ಸು ಒಂದು ತಿಂಗಳಿಗೆ ಮಿನಿಮಮ್ ಚಾರ್ಜಸ್ಸೇ 100 ಕೋಟಿ ಲಾಸ್ ಆಗ್ತಾಯಿದೆ ಸರ್. ಮಿನಿಮಮ್ ವಿತೌಟ್ ಎನಿ ಕರೆಂಟ್ ಕನ್ಸಂಪ್ಷನ್ ಮಿನಿಮಮ್ ಚಾರ್ಜ್ 100 ಕೋಟಿ 5 ಕಂಪ್ನಿಯಿಂದ ಲಾಸ್ ಆಗ್ತಾಯಿದೆ ಒಂದು ತಿಂಗಳಿಗೆ. ಸುಮಾರು ಈಗ 11 ತಿಂಗಳೇ ಒಂದು 1200 ಕೋಟಿ ರೂಪಾಯಿ ಮಿನಿಮಮ್ ಚಾರ್ಜ್ ಹೋಗಿದೆ. ಓವರ್ ಆಲ್ ಅಂದರೆ ಒಂದು 5-6 ಸಾವಿರ ಕೋಟಿನ ಲಾಸ್ ಆಗಿದೆ. ಲಾಸ್ ಆಗಿದೆ. ಆ ಲಾಸನ್ನು ಈಗ ರೇಟ್ ಜಾಸ್ತಿ ಮಾಡಿ ಗ್ರಾಹಕನ ಮೇಲೆ ಹಾಕ್ತಾರೆ. ಹಾಂ ಸರ್, ಕೋರ್ಟ್ ಡೈರೆಕ್ಷನ್ನು ಭಾರತ ದೇಶದ ಇತರ ರಾಜ್ಯಗಳಿಗೆ ಇಲ್ಲದ ಕೋರ್ಟ್ ಡೈರೆಕ್ಷನ್ ಕರ್ನಾಟಕ ಯಾಕೆ ಇದೆ? ನಾವು ಒಂದೇ ಒಂದು ಕ್ವಶನ್ ಕೇಳ್ತೀವಿ. ಇವತ್ತು ಕೋರ್ಟ್ ಡೈರೆಕ್ಷನ್ ಹೇಳ್ತಾ ಇದ್ದೀರಲ್ಲ, ಹಿಂದೆ ನೀವು ಸರ್ಕಾರವನ್ನು ನಡೆಸುವಾಗ OC ಜಾರಿ ಮಾಡಿದ್ರಿ, ಆವಾಗ ಯಾವ ಕೋರ್ಟ್ ಆದೇಶ ಮಾಡಿತ್ತು? ಅದೇ ಮತ್ತೊಂದು ಸರ್ಕಾರ ಬಂದಾಗ ಅದನ್ನು ಕ್ಯಾನ್ಸಲ್ ಮಾಡಿಕೊಡ್ತು. 2022 ನವೆಂಬರಲ್ಲಿ ನಮ್ಮ ಅವತ್ತಿನ ಮುಖ್ಯಮಂತ್ರಿಗಳು ಇಂಧನ ಸಚಿವರುಗಳು ರದ್ದು ಮಾಡಿ ಕೊಟ್ರಲ್ಲ. ನೀವು KRC ಕಾನೂನನ್ನು ಫಸ್ಟ್ ತಿದ್ದುಪಡಿ ಮಾಡಿ. ಸರ್ಕಾರಕ್ಕೆ 100ಕ್ಕೆ 100 ಲಾಸ್ ಇದೆ ಸರ್. ಈಗಾಗಲೇ BBMP ಎಲೆಕ್ಷನ್ ಬರ್ತಾ ಇದೆ. ಕೇಳಿ ಸರ್, ಒಂದು ನಿಮಿಷ. ಪ್ರಮುಖವಾದ ವಿರೋಧ ಪಕ್ಷದವರು ಅಶೋಕ್ ಸರ್ ಎಲ್ಲರನ್ನೂ ಭೇಟಿ ಮಾಡಿದ್ವಿ, ಬರ್ತೀವಿ ಅಂತ ಹೇಳಿದ್ದಾರೆ. ಅಶ್ವಥ್ ನಾರಾಯಣ, ಅಶೋಕ್ ಅವರು, ಸತೀಶ್ ರೆಡ್ಡಿ ಅವರು, ಹಾಗೆ JDS ಅವರು ಬರ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಹೇಳಿದ್ದೀವಿ, ರೈತರ ಸಂಘದವ್ರಿಗೆ ಹೇಳಿದ್ದೀವಿ, ಅಸಂಘಟಿತ ಕಾರ್ಮಿಕ ವಲಯದ ರಾಜ್ಯಾಧ್ಯಕ್ಷರಾದ ದೇವರಾಜ್ ಅವರು ಎಲ್ಲರೂ ಭೇಟಿ ಮಾಡಿ ಅವರಿಂದ ವಿಡಿಯೋ ಬೈಟ್ಗಳನ್ನ ತಗೊಂಡಿದ್ದೀವಿ. ಅವರೆಲ್ಲ ಬರ್ತೀವಿ ಅಂತ ಹೇಳಿದ್ದಾರೆ ಸರ್. ಬಟ್ ಇದರ ನೇತೃತ್ವವನ್ನು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ವಹಿಸಿದೆ ಸರ್. ಈಗ ನಮ್ಮ ಮಾಹಿತಿ ಪ್ರಕಾರ ಒಂದು 4-5 ಸಾವಿರ ಜನ ಗ್ರಾಹಕರು ಮತ್ತು ಗುತ್ತಿಗೆದಾರರು ಸೇರ್ತೀವಿ ಸರ್. ಥ್ಯಾಂಕ್ ಯು. ಬೇರೆ ವರ್ಕು ನಿಲ್ಲಿಸೋದಲ್ಲ ಸರ್. ಈಗ ಕಟ್ಟಡದ ಕೆಲಸ ಸಂಪೂರ್ಣವಾಗಿರ್ತದೆ, 100% ಆಗ್ತದೆ ಸರ್. ಈಗಾಗಲೇ ನಾವೇನು ಮಾಡಿದ್ದೀವಿ, ಹ್ಯಾಂಡ್ ಬಿಲ್ಸನ್ನು
ಎಷ್ಟು ಜನ ವಿದ್ಯುತ್ ಸಂಪರ್ಕ ಇಲ್ಲ ಅನ್ನೋದು ಎಲ್ಲ ಕಾಂಟ್ರಾಕ್ಟ್ಗಳು ನೆಟ್ವರ್ಕಲ್ಲಿ ಇದ್ದಾರೆ. ನಾವು ಅವ್ರಿಗೆ ಪ್ರತಿಯೊಬ್ಬರಿಗೂ ಮನವಿಯನ್ನು ಕೊಟ್ಟಿದ್ದೀವಿ. ಮುಂದೆ BBMP ಎಲೆಕ್ಷನ್ ಇದೆ, ಜೂನ್ಗೆ ZP ಮತ್ತು TP ಎಲೆಕ್ಷನ್ ಇದೆ. ಖಂಡಿತವಾಗಲೂ ಎಫೆಕ್ಟ್ ಅಲ್ಲಿ ಮಾಡಿಸ್ತಾರೆ.